Hello students. So today is day 1. In today's class, we will be learning about articles. Okay? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂತೀವಿ. ಸೊ ತುಂಬಾ ಜನಕ್ಕೆ ಆರ್ಟಿಕಲ್ಸ್ ಯಾವುದು ಗೊತ್ತಿದೆ. ನೀವು ಇಂಗ್ಲಿಷ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಅಂದ್ರೆ ಈ ಆರ್ಟಿಕಲ್ಸ್ ನ ಯೂಸ್ ಮಾಡೇ ಮಾಡ್ತೀರಾ. 80% ಆಫ್ ದ ಟೈಮ್ ನಿಮ್ಮ ಸೆಂಟೆನ್ಸ್ ಅಲ್ಲಿ, ನಿಮ್ಮ ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಈ ಆರ್ಟಿಕಲ್ಸ್ ಇದ್ದೇ ಇರುತ್ತೆ. ಸೊ ಯಾರೆಲ್ಲರಿಗೆ ಆರ್ಟಿಕಲ್ಸ್ ಗೊತ್ತಿದೆ? ಎಸ್, ಎವ್ರಿಬಡಿ ಟ್ರೈ ಟು ಆನ್ಸರ್ ಮೀ ಇನ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಆನ್ಸರ್ ಮಾಡಿ. ಎಷ್ಟು ಆರ್ಟಿಕಲ್ಸ್ ಇರೋದು, ಯಾವ ಆರ್ಟಿಕಲ್ಸ್ ಇರೋದು? ಕರೆಕ್ಟ್ ಸನಿಹಾ, ಕರೆಕ್ಟ್. 3 ಆರ್ಟಿಕಲ್ಸ್ ಇರೋದು. ಕರೆಕ್ಟ್ ಪ್ರತಿಭಾ? ಎಸ್, 3 ಆರ್ಟಿಕಲ್ಸ್ ಇರೋದು. ಯಾವ್ದ್ಯಾವ್ದು? ಎ, ಆನ್ ಅಂಡ್ ದ. ಈ 3 ಆರ್ಟಿಕಲ್ಸ್ ಇರೋದು. ನೀವ್ ಇಂಗ್ಲಿಷ್ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತೀರಾ ಅಂದ್ರೆ ಎ ಕೂಡ ಯೂಸ್ ಮಾಡ್ತೀರಾ, ಆನ್ ಯೂಸ್ ಮಾಡ್ತೀರಾ, ದ ಕೂಡ ಯೂಸ್ ಮಾಡ್ತೀರಾ. ಆದ್ರೆ ಎಕ್ಸಾಕ್ಟ್ ಆಗಿ ಯಾವ ಆರ್ಟಿಕಲ್ ಎಲ್ ಯೂಸ್ ಮಾಡೋದು ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂತೀವಿ. ಓಕೆ, ಸೊ ಆರ್ಟಿಕಲ್ಸ್ 3 ಇರೋದು. ಆದ್ರೆ ಈ 3 ಆರ್ಟಿಕಲ್ಸ್ ನ 2 ಭಾಗದಲ್ಲಿ ಡಿವೈಡ್ ಮಾಡಿದೀವಿ. ಒಂದು ಇಂಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಡೆಫಿನೆಟ್ ಆರ್ಟಿಕಲ್. ಮೊದಲು ಇಂಡೆಫಿನೆಟ್ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡೆಫಿನೆಟ್ ಆರ್ಟಿಕಲ್ 2 ಇರೋದು, ಎ ಮತ್ತೆ ಆನ್. ಓಕೆ, ಸೊ ಎ ಅಂಡ್ ಆನ್ ಕಮ್ಸ್ ಅಂಡರ್ ಇಂಡೆಫಿನೆಟ್ ಆರ್ಟಿಕಲ್. ಓಕೆ, ಸೊ ಇಲ್ಲಿ ನೋಡಿ, ನಮಗೆ ಇಂಡೆಫಿನೆಟ್ ಆರ್ಟಿಕಲ್ ತಿಳ್ಕೊಳ್ಳಕ್ಕೆ 6 ರೂಲ್ಸ್ ಕೊಟ್ಟಿದ್ದಾರೆ. ಈ 6 ರೂಲ್ಸ್ ಅಲ್ಲಿ ಸಿಂಪಲ್ ಆಗಿ ನಾವು ಎ ಮತ್ತೆ ಆನ್ ಎಲ್ ಯೂಸ್ ಮಾಡೋದು ಅದನ್ನ ಕ್ಲಿಯರ್ ಆಗಿ ತಿಳ್ಕೊಂತೀವಿ. ಓಕೆ, ಸೊ ಫಸ್ಟ್ ರೂಲ್ ನಂಬರ್ 1 ತಿಳ್ಕೊಳ್ಳೋಣ. ಅ ಕಾಮನ್ ನೌನ್ ಇನ್ ದ ಸಿಂಗ್ಯುಲರ್ ನಂಬರ್ ಆಲ್ವೇಸ್ ರಿಕ್ವೈರ್ಸ್ ಅನ್ ಆರ್ಟಿಕಲ್ ಬಿಫೋರ್ ಇಟ್. ಸೊ ಎಲ್ರಿಗೂ ನೌನ್ ಅಂದ್ರೆ ಏನು, ನಾಮಪದ ಅಂದ್ರೆ ಏನು ಗೊತ್ತಿದೆ. ಕಾಮನ್ ನೌನ್ ಅಂದ್ರೆ ನಮ್ಮ ಸಾಮಾನ್ಯವಾದ ನಾಮಪದ. ನಮ್ಮ ಸಾಮಾನ್ಯವಾದ ನಾಮಪದ ಒಂದ್ ಇದೆ, ಸಿಂಗ್ಯುಲರ್ ಇದೆ ಅಂದ್ರೆ ಅಲ್ಲಿ ನಾವು ಆರ್ಟಿಕಲ್ಸ್ ಯೂಸ್ ಮಾಡೇ ಮಾಡ್ತೀವಿ. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡಿ. ಐ ಸಾ ಅ ಸ್ನೇಕ್. ನಾನು ಒಂದ್ ಹಾವ್ನ ನೋಡಿದೆ. ನಾನಿಲ್ಲಿ ಒಂದ್ ಹಾವ್ ಬಗ್ಗೆ ಮಾತಾಡ್ತಿರೋದು. ಸೊ ಅ ಸ್ನೇಕ್ ಹೇಳ್ತಿದ್ದೀನಿ. ಅಥವಾ ದ ಸ್ನೇಕ್ ಅಂತ ಕೂಡ ಹೇಳ್ಬಹುದು. ಐ ಹ್ಯಾವ್ ಸೀನ್ ದ ಸ್ನೇಕ್ ಅಗೇನ್. ಥರ್ಡ್ ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಸೀನ್ ದ ಸ್ನೇಕ್ ಅಗೇನ್. ಸೊ ಈ ರೀತಿ ನಮ್ಮ ಸಾಮಾನ್ಯವಾದ ನಾಮಪದ ಸಿಂಗ್ಯುಲರ್ ಇದೆ ಅಂದ್ರೆ ಆರ್ಟಿಕಲ್ ನಾವು ಯೂಸ್ ಮಾಡೇ ಮಾಡ್ತೀವಿ. ಬಟ್ ಪ್ಲೂರಲ್ ಕಾಮನ್ ನೌನ್ ಡಸ್ ನಾಟ್ ರಿಕ್ವೈರ್ ಅನ್ ಆರ್ಟಿಕಲ್ ಆಲ್ವೇಸ್. ಅದೇ ನಮ್ಮ ಸಾಮಾನ್ಯವಾದ ನಾಮಪದ ಒಂದಕ್ಕಿಂತ ಹೆಚ್ಚಿದೆ ಅಂದ್ರೆ ಯಾವುದೇ ಆರ್ಟಿಕಲ್ ನಾವು ಯೂಸ್ ಮಾಡಲ್ಲ. ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಐ ಸಾ ಸ್ನೇಕ್ಸ್ ಇನ್ ಅ ಝೂ. ಸ್ನೇಕ್ಸ್ ಅನ್ನೋದು ನಮ್ಮ ಸಾಮಾನ್ಯವಾದ ನಾಮಪದ ಆಗಿದೆ. ಇಲ್ಲಿ ತುಂಬಾ ಹಾವುಗಳನ್ನ ನೋಡ್ದೆ ಅಂತ ಹೇಳ್ತಿರೋದು ಪ್ಲೂರಲ್ ಫಾರ್ಮ್ ಅಲ್ಲಿ. ಸೊ ಪ್ಲೂರಲ್ ಅಂತ ಬಂದಾಗ ನಾವು ಯಾವುದೇ ಆರ್ಟಿಕಲ್ಸ್ ನ ಯೂಸ್ ಮಾಡ್ತಿಲ್ಲ. ಐ ಸಾ ಸ್ನೇಕ್ಸ್ ಇನ್ ಅ ಝೂ. ಕೆಲವು ಬಾರಿ ನಮ್ಮ ಸಾಮಾನ್ಯವಾದ ನಾಮಪದ ಒಂದಕ್ಕಿಂತ ಹೆಚ್ಚಿದೆ ಅಂದ್ರೆ ಅಲ್ಲಿ ನಾವು ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಪರ್ಟಿಕ್ಯುಲರೈಸ್ ಆಗ್ತಿದೆ, ಸ್ಪೆಸಿಫಿಕ್ ಆಗಿ ಅದೇ ಹಾವುಗಳನ್ನ ನೋಡ್ದೆ ಅಂತ ಹೇಳುವಾಗ. ಅ ಪ್ಲೂರಲ್ ಕಾಮನ್ ನೌನ್ ಕ್ಯಾನ್ ಹ್ಯಾವ್ ದ ಆರ್ಟಿಕಲ್ ದ ಇಫ್ ವಿ ವಾಂಟ್ ಟು ಪರ್ಟಿಕ್ಯುಲರೈಸ್ ದಟ್ ನೌನ್. ಥರ್ಡ್ ಎಕ್ಸಾಂಪಲ್ ಮತ್ತೆ ಫೋರ್ತ್ ಎಕ್ಸಾಂಪಲ್ ಮತ್ತೆ ನೋಡಿ. ಐ ಹ್ಯಾವ್ ಸೀನ್ ದ ಸ್ನೇಕ್ ಅಗೇನ್. ಇಲ್ಲಿ ಸ್ನೇಕ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಆದ್ರೆ ನಾನಿಲ್ಲಿ ಯಾವುದೋ ಒಂದು ಹಾವು ನೋಡ್ದೆ ಅಂತ ಹೇಳ್ತಿಲ್ಲ. ಮುಂಚೆ ನೋಡಿದ್ದಂತಹ ಹಾವ್ನ ಮತ್ತೊಮ್ಮೆ ನೋಡ್ದೆ ಅಂತ ಹೇಳ್ತಿರೋದು. ಸ್ಪೆಸಿಫಿಕ್ ಆಗಿ ಅದೇ ಹಾವ್ನ ನೋಡ್ದೆ ಅಂತ ಹೇಳ್ತಿರೋದು. ಸಿಂಗ್ಯುಲರ್ ಇದೆ, ಐ ಹ್ಯಾವ್ ಸೀನ್ ದ ಸ್ನೇಕ್ ಅಗೇನ್. ಅದೇ ಝೂ ಇಂದ ಹೊಟ್ಟಕ್ಕೂ ಮುಂಚೆ ಅದೇ ಹಾವುಗಳನ್ನ ಮತ್ತೊಮ್ಮೆ ನೋಡ್ಕೊಂಡ್ ಬಂದೆ. ಐ ಹ್ಯಾವ್ ಸೀನ್ ದ ಸ್ನೇಕ್ಸ್ ಅಗೇನ್ ಬಿಫೋರ್ ಲೀವಿಂಗ್ ದ ಝೂ. ಸೊ ಈ ರೀತಿ ನಮ್ಮ ಸಾಮಾನ್ಯವಾದ ನಾಮಪದ ಒಂದಿರ್ಲಿ
ಒಂದಕ್ಕಿಂತ ಹೆಚ್ಚಿರ್ಲಿ, ಪರ್ಟಿಕ್ಯುಲರೈಸ್ ಆಗ್ತಿದೆ, ಅದೇ ಅಂತ ಸ್ಪೆಸಿಫಿಕ್ ಆಗ್ತಿದೆ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಳೋದು. ಓಕೆ, ಸೊ ರೂಲ್ ನಂಬರ್ 1 ಅಲ್ಲಿ ಸಿಂಪಲ್ ಆಗಿ ಎ ಮತ್ತೆ ದ ಎಲ್ ಯೂಸ್ ಮಾಡೋದು ಸ್ವಲ್ಪ ತಿಳ್ಕೊಂಡಿದೀವಿ. ಈಗ ಆನ್ ಎಲ್ ಯೂಸ್ ಮಾಡೋದು ಅದನ್ನ ರೂಲ್ ನಂಬರ್ 2 ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ದ ಚಾಯ್ಸ್ ಬಿಟ್ವೀನ್ the two indefinite articles a and an is determined by vowel and consonant sound. ಸೊ ಈಗ ಎಲ್ರು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ, ಎಷ್ಟು ಆಲ್ಫಾಬೆಟ್ಸ್ ಇರೋದು ಇಂಗ್ಲಿಷ್ ಅಲ್ಲಿ? ಹೌ ಮೆನಿ ಆಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್? ಕರೆಕ್ಟ್, 26 ಆಲ್ಫಾಬೆಟ್ಸ್ ಇರೋದು. ಓಕೆ, ಕರೆಕ್ಟ್, 26 ಆಲ್ಫಾಬೆಟ್ಸ್ ಇರೋದು. ಓಕೆ, ಸೊ ಈ 26 ಆಲ್ಫಾಬೆಟ್ಸ್ ಅಲ್ಲಿ ಎಷ್ಟು ಕಾನ್ಸನೆಂಟ್ ಆಗಿದೆ, ಎಷ್ಟು ಓವಲ್ ಆಗಿದೆ ಗೊತ್ತಿದ್ಯಾ? ಸೊ ಫಸ್ಟ್ ಕಾನ್ಸನೆಂಟ್ಸ್ ಎಷ್ಟಿರೋದು ನನಗೆ ಹೇಳ್ತೀರಾ? ಐ ವಾಂಟ್ ಟು ನೋ ಅಬೌಟ್ ಕಾನ್ಸನೆಂಟ್ಸ್. ಕರೆಕ್ಟ್, 21 ಕಾನ್ಸನೆಂಟ್ಸ್ ಇರೋದು. ಎಸ್, ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. 21 ಕಾನ್ಸನೆಂಟ್ಸ್ ಇರೋದು. ಉಳ್ದಿರೋದು ಏನು? ಓವಲ್ಸ್. 5 ಓವಲ್ಸ್ ಆಗಿದೆ. ಸೊ ಓವಲ್ಸ್ ಯಾವ್ದಿರೋದು? ಕರೆಕ್ಟ್, ಎಸ್ ಶಾಜಿಯಾ, ಕರೆಕ್ಟ್. ಕರೆಕ್ಟ್ ಪ್ರತಿಭಾ, ಎಸ್ ಕರೆಕ್ಟ್. ರಕ್ಷಿತಾ, ರಾಧಾ, ಮಂಜು, ಕರೆಕ್ಟ್. ಶೈಲಜಾ, ಕರೆಕ್ಟ್. ಎಸ್, ಸೊ 5 ಓವಲ್ಸ್ ಯಾವ್ದಿರೋದು? ಎ, ಇ, ಐ, ಓ, ಯು. I'll repeat again. A, E, I, O, U. ಈ ಓವಲ್ಸ್ ಆಗಿರೋದು. ಓಕೆ, ಸೊ ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಓವಲ್ಸ್ ಹೇಗೆ ಆನ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಓವಲ್ ಲೆಟರ್ ಇದ್ರೆ. ರಾಂಗ್. ನೀವೇನ್ ಮಾಡ್ಬೇಕು ಅಂದ್ರೆ, ನೀವ್ ಆನ್ ಆರ್ಟಿಕಲ್ ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ, ನಿಮ್ಮ ವರ್ಡ್ ಓವಲ್ ಸೌಂಡ್ ಇಂದ ಶುರು ಆದ್ರೆ, ಓವಲ್ ಲೆಟರ್ ಇಂದ ಶುರು ಆದ್ರೆ ತುಂಬಾ ಜನ ಆನ್ ಯೂಸ್ ಮಾಡ್ತಾರೆ. ಲೆಟರ್ ಅಲ್ಲ, ಸೌಂಡ್ ನೋಡ್ಬಿಟ್ಟು ನೀವು ಆನ್ ಆರ್ಟಿಕಲ್, ಎ ಆರ್ಟಿಕಲ್ ಯೂಸ್ ಮಾಡೋದು. ಓಕೆ, ವರ್ಡ್ಸ್ ಬಿಗಿನಿಂಗ್ ವಿತ್ ಕಾನ್ಸನೆಂಟ್ ಸೌಂಡ್ಸ್ ಪ್ರಿಸೀಡ್ ಎ. ನಿಮ್ಮ ವರ್ಡ್ ಕಾನ್ಸನೆಂಟ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಎ ಆರ್ಟಿಕಲ್ ಯೂಸ್ ಮಾಡ್ತೀರಾ. ಅಂಡ್ ವರ್ಡ್ಸ್ ಬಿಗಿನಿಂಗ್ ವಿತ್ ಓವಲ್ ಸೌಂಡ್ ಪ್ರಿಸೀಡ್ ಆನ್. ಅದೇ ನಿಮ್ಮ ವರ್ಡ್ ವೋವಲ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಆನ್ ಆರ್ಟಿಕಲ್ ನ ಯೂಸ್ ಮಾಡ್ಕೋಬೇಕು. ಓಕೆ, ಮೇಕ್ ಅ ನೋಟ್ ಆಫ್ ಇಟ್. ಕಾನ್ಸನೆಂಟ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಎ ಆರ್ಟಿಕಲ್ ಯೂಸ್ ಮಾಡ್ತೀರಾ. ಅದೇ ನಿಮ್ಮ ವರ್ಡ್ ವೋವಲ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಆನ್ ಆರ್ಟಿಕಲ್ ಯೂಸ್ ಮಾಡ್ಕೊಳ್ತೀರಾ. ಬಟ್ there are some special cases also. For instance, a university, a union, a useful book. ಈಗ ನಿಮಗ್ ಡೌಟ್ ಬರಬಹುದು, ಇಲ್ಲಿ ಯು ಅನ್ನೋದ್ ಓವಲ್ ಆಗಿದೆ, ಸೌಂಡ್ ಕೂಡ ಯು ಬರ್ತಿದೆ, ಮತ್ ಯಾಕೆ ಇಲ್ಲಿ ಎ ಯೂಸ್ ಮಾಡಿದೀವಿ? ಮೇಕ್ ಅ ನೋಟ್ ಆಫ್ ಇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಲೆಟರ್ ವೋವಲ್ ಇದ್ದೆ, ಸೌಂಡ್ ಕೂಡ ವೋವಲ್ ಇಂದ ಬರ್ತಿದೆ, ಅಲ್ಲಿ ನೀವು ಎ ಆರ್ಟಿಕಲ್ ನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಯು ವೈ ಓ ಯು ಸೌಂಡ್ ಕೊಡುತ್ತೆ. ವೈ ಓ ಯು ನಮಗೆ ಕಾನ್ಸನೆಂಟ್ ತರ ಆಗಿದೆ, ಅದಕ್ಕೆ ಎ ಆರ್ಟಿಕಲ್ ನ ಯೂಸ್ ಮಾಡ್ತಿರೋದು. ಅ ಯೂನಿವರ್ಸಿಟಿ, ಅ ಯೂನಿಯನ್, ಅ ಯೂಸ್ಫುಲ್ ಬುಕ್. ಅದೇ ಅಂಬ್ರೆಲಾ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಯು ಇದೆ ಲೆಟರ್, ಸೌಂಡ್ ಹೇಗ್ ಬರ್ತಿದೆ? ಆ ಸೌಂಡ್ ಬರ್ತಿದೆ. ಅಂಬ್ರೆಲಾ ಅಂಡ್ ಅಂಬ್ರೆಲಾ. ಸೊ ಈ ರೀತಿ ಯು ಇದ್ದಿ ಆ ಸೌಂಡ್ ಬರ್ತಿದೆ ಅಂದ್ರೆ ಆನ್ ಯೂಸ್ ಮಾಡ್ಕೊಂತೀರಾ. ಯು ಇದ್ದಿ ಯು ಸೌಂಡ್ ಬರ್ತಿದೆ ಅಂದ್ರೆ ಎ ಆರ್ಟಿಕಲ್ ಯೂಸ್ ಮಾಡ್ಕೊಳ್ಳೋದು. ಅಂಡ್ ಅಂಬ್ರೆಲಾ ಅಂಡ್ ಅಂಪೈರ್. ನೆಕ್ಸ್ಟ್ ನೋಡಿ, ಅ $1 ನೋಟ್. ಡೌಟ್ ಬರಬಹುದು, ಓ ಅನ್ನೋದು ಓವಲ್ ಆಗಿದೆ, ಮತ್ ಯಾಕೆ ಇಲ್ಲಿ ಎ ಯೂಸ್ ಮಾಡಿದೀವಿ? ಈಗ ನೋಡಿ, $1 ನೀವು ಪ್ರನೌನ್ಸ್ ಮಾಡಿ, $1 ಅಂತ ನೀವು ಪ್ರನೌನ್ಸ್ ಮಾಡಿ. $1 ನೋಟ್, ವಾ ಸೌಂಡ್ ಬರ್ತಿದೆ, ವಾ ಓವಲ್ ಆಯ್ತಾ? ಇಲ್ಲ. ಸೊ ಅ $1 ನೋಟ್, ಅ ಒನ್ ಮ್ಯಾನ್ ಆರ್ಮಿ. ಅಂಡ್ ಎಂ ಎ, ಎಂ ಪ್ರನೌನ್ಸ್ ಮಾಡಿ, ನೀವು ಎಂ ಪ್ರನೌನ್ಸ್ ಮಾಡಿ, ಎಂ ಎ ಸೌಂಡ್ ಬರ್ತಿದೆ. ಅಗೇನ್ ಎ ಅನ್ನೋದು ಓವಲ್ ಆಯ್ತು, ಲೆಟರ್ ಕಾನ್ಸನೆಂಟ್ ಇದೆ, ಆನ್ ಯೂಸ್ ಮಾಡ್ತಿರೋದು. ನಮ್ಮ ಲೆಟರ್ ಕಾನ್ಸನೆಂಟ್ ಇದ್ದಿ ಓವಲ್ ಸೌಂಡ್ ಬರ್ತಿದೆ ಅಂದ್ರೆ ನಾವು
ಆನ್ ಆರ್ಟಿಕಲ್ ಯೂಸ್ ಮಾಡ್ಕೋಬೇಕು. ಇನ್ನೊಂದ್ಸತಿ ಎಂ ಪ್ರನೌನ್ಸ್ ಮಾಡಿ. ಎಂ, ಎ ಸೌಂಡ್ ಬರ್ತಿದೆ. ಎ ಇಸ್ ಅನ್ ಓವಲ್, ಆನ್ ಆರ್ಟಿಕಲ್ ಯೂಸ್ ಮಾಡ್ತಿರೋದು. ಆನ್ ಎಂ ಎ, ಬಿ ಎ, ಆನ್ ಎಲ್ ಎಲ್ ಬಿ. ಎಲ್ ಎಲ್ ಬಿ, ಎಲ್ ಪ್ರನೌನ್ಸ್ ಮಾಡಿ. ಎಲ್, 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 ಎ ಸೌಂಡ್ ಬರ್ತಿದೆ, ಏನದು ಓವಲ್ ಆಯ್ತು, ಆನ್ ಯೂಸ್ ಮಾಡ್ತಿದ್ದೀರಾ. ಆನ್ ಎಲ್ ಎಲ್ ಬಿ. ಸೊ ಈ ರೀತಿ ನಿಮ್ಮ ವರ್ಡ್ ಕಾನ್ಸನೆಂಟ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಎ ಆರ್ಟಿಕಲ್ ಯೂಸ್ ಮಾಡ್ತೀರಾ. ಅದೇ ನಿಮ್ಮ ವರ್ಡ್ ವೋವಲ್ ಸೌಂಡ್ ಇಂದ ಶುರು ಆಗ್ತಿದೆ ಅಂದ್ರೆ ಆನ್ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನೋಡಿ, ಸಮ್ಟೈಮ್ಸ್ ಪ್ರಾಪರ್ ನೌನ್ ಇಸ್ ಯೂಸ್ಡ್ ಆಸ್ ಅ ಕಾಮನ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಸರಿಯಾದ ನಾಮಪದ, ಕಾಮನ್ ನೌನ್ ಅಂದ್ರೆ ಸಾಮಾನ್ಯವಾದ ನಾಮಪದ. ಕೆಲವು ಬಾರಿ ನಾವು ನಮ್ಮ ಸರಿಯಾದ ನಾಮಪದನ ಕಾಮನ್ ನೌನ್ ತರ ಯೂಸ್ ಮಾಡ್ಬೇಕು, ಸಾಮಾನ್ಯವಾದ ಪದ ತರ ಯೂಸ್ ಮಾಡ್ಬೇಕು. ನೀವು ಸರಿಯಾದ ನಾಮಪದ ಬಗ್ಗೆ ಮಾತಾಡ್ತಿದ್ದೀರಾ, ಪ್ರಾಪರ್ ನೌನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಆರ್ಟಿಕಲ್ಸ್ ಯೂಸ್ ಮಾಡಂಗಿಲ್ಲ, ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು. ಈಗ ನೋಡಿ, ಶೀಲಾ ನಮ್ ಮನೆಗ್ ಬಂದಿದ್ದಾಳೆ ಅಂದ್ರೆ ಅ ಶೀಲಾ ಇಸ್ ಕಮಿಂಗ್ ಟು ಮೈ ಹೋಮ್, ಅ ಶೀಲಾ ಕೇಮ್ ಟು ಮೈ ಹೋಮ್, ದ ಶೀಲಾ ಕೇಮ್ ಟು ಮೈ ಹೋಮ್, ಈ ರೀತಿ ಹೇಳಕ್ಕಾಗುತ್ತಾ? ಇಲ್ಲ. ಶೀಲಾ ಅನ್ನೋದು ಪ್ರಾಪರ್ ನೌನ್ ಆಗಿದೆ. ಪ್ರಾಪರ್ ನೌನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಾವು ಯಾವುದೇ ಆರ್ಟಿಕಲ್ಸ್ ನ ಯೂಸ್ ಮಾಡಬಾರ್ದು. ಬಟ್ ಸಮಟೈಮ್ಸ್ ವೆನ್ ಅ ಪ್ರಾಪರ್ ನೌನ್ needs to be used as a common noun, you must bring a or an before it. ಕೆಲವು ಬಾರಿ ನೀವು ಸರಿಯಾದ ನಾಮಪದನ್ನ ಆಸ್ ಕಾಮನ್ ನೌನ್ ತರ ಯೂಸ್ ಮಾಡಬೇಕಾಗಿರುವಾಗ ಎ ಅಥವಾ ಆನ್ ಆರ್ಟಿಕಲ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಹಿ ಥಿಂಕ್ಸ್ ಹಿ ಈಸ್ ಅ ಶೇಕ್ಸ್ಪಿಯರ್. ಈಗ ಶೇಕ್ಸ್ಪಿಯರ್ ಯಾರು ಗೊತ್ತಿದೆ ಎಲ್ರಿಗೂ. ಶೇಕ್ಸ್ಪಿಯರ್ ಸ್ಪೆಸಿಫಿಕ್ ವ್ಯಕ್ತಿ ಆಯ್ತು, ಕರೆಕ್ಟ್, ಸರಿಯಾದ ನಾಮಪದ ಆಯ್ತು. ಸೊ ಶೇಕ್ಸ್ಪಿಯರ್ ಮುಂಚೆ ನಾವಿಲ್ಲಿ ಎ ಆರ್ಟಿಕಲ್ ಯಾಕೆ ಯೂಸ್ ಮಾಡ್ಕೊಳ್ತಿದೀವಿ? ಯಾಕಂದ್ರೆ ಇಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ರೈಟರ್ ಆಗಿದ್ದಾನೆ. ಆದ್ರೆ ಅವನಿಗೆ ಶೇಕ್ಸ್ಪಿಯರ್ ತರ ಅನ್ಕೊಂಡಿದ್ದಾನೆ. ಸೊ ಒಬ್ಬ ವ್ಯಕ್ತಿಗೆ ನಾನು ಶೇಕ್ಸ್ಪಿಯರ್ ಇಂದ ಎಕ್ಸಾಂಪಲ್ ತೋರಿಸ್ಬಿಟ್ಟು ಹೇಳ್ತಿರೋದು, ಅವನು ನಿಂಗೆ ಶೇಕ್ಸ್ಪಿಯರ್ ತರ ಅನ್ಕೊಂಡ್ಬಿಟ್ಟಿದ್ದಾನೆ, ಹಿ ಥಿಂಕ್ಸ್ ಹಿ ಈಸ್ ಅ ಶೇಕ್ಸ್ಪಿಯರ್. ಈ ರೀತಿ ಒಬ್ಬ ವ್ಯಕ್ತಿದು ಎಕ್ಸಾಂಪಲ್ ತರ ನಾವ್ ಬೇರೆಯವ್ರಿಗೆ ಹೇಳ್ತಿದೀವಿ ಅಂದ್ರೆ ಎ ಆರ್ಟಿಕಲ್, ಆನ್ ಆರ್ಟಿಕಲ್ ಯೂಸ್ ಮಾಡ್ಕೊಳ್ಳೋದು. ಹಿಯರ್ ಶೇಕ್ಸ್ಪಿಯರ್ ಡಸ್ ನಾಟ್ ರೆಫರ್ ಟು ದ ಆಕ್ಚುಯಲ್ ಪರ್ಸನ್ ಬಟ್ ಸಮ್ವನ್ ಲೈಕ್ ಹಿಮ್. ಹಿ ಸೀಮ್ಸ್ ಟು ಬಿ ಆನ್ ಆಸ್ಟ್ರೇಲಿಯನ್. ಆಸ್ಟ್ರೇಲಿಯಾ ಅನ್ನೋದು ಪ್ರಾಪರ್ ನೌನ್ ಆಯ್ತು. ಓಕೆ, ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು, ದ ಆಸ್ಟ್ರೇಲಿಯಾ, ಆನ್ ಆಸ್ಟ್ರೇಲಿಯಾ ಅಂತ ಹೇಳ್ತಾರೆ. ಇಟ್ಸ್ ರಾಂಗ್. ಆಸ್ಟ್ರೇಲಿಯಾ ಅನ್ನೋದು ಪ್ರಾಪರ್ ನೌನ್ ಆಗಿದೆ, ಯಾವುದೇ ಆರ್ಟಿಕಲ್ ನಾವು ಯೂಸ್ ಮಾಡಲ್ಲ. ಬಟ್ ಆಸ್ಟ್ರೇಲಿಯನ್ ಈಸ್ ಅ ಕಾಮನ್ ನೌನ್ ಬಿಕಾಸ್ ದೇರ್ ಈಸ್ ಓನ್ಲಿ ಒನ್ ಆಸ್ಟ್ರೇಲಿಯಾ ಬಟ್ ಅ ಮಿಲಿಯನ್ ಆಫ್ ಆಸ್ಟ್ರೇಲಿಯನ್ಸ್. ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಇಂಡಿಯನ್ ಆಗಿದ್ದೀನಿ, ನನ್ನ ಹೆಸರು ಎಲ್ರಿಗೂ ಗೊತ್ತಿರುತ್ತಾ? ಇಲ್ಲ. ನನ್ನ ಹೆಸರು ಎಲ್ರಿಗೂ ಗೊತ್ತಿರುತ್ತಾ? ಇಲ್ಲ. ನಾನು ಬೇರೆ ಕಂಟ್ರಿಗೆ ಹೋಗಿದ್ದೀನಿ ಅಂದ್ರೆ ನನಗೊಂದು ಕಾಮನ್ ಹೆಸರು ಕೊಟ್ಬಿಟ್ಟಿರೋದು, ಅವಳು ಇಂಡಿಯನ್ ತರ ಆಗಿದ್ದಾಳೆ, ಅವಳು ಇಂಡಿಯನು. ಈ ರೀತಿ ಒಂದು ಕಾಮನ್ ನೌನ್ ನಾವು ಬೇರೆಯವ್ರಿಗೆ ಕೊಡ್ತಿದೀವಿ ಅಂದ್ರೆ ಎ ಯೂಸ್ ಮಾಡ್ಕೊಳ್ತಿರೋದು, ಆನ್ ಯೂಸ್ ಮಾಡ್ಕೊಳ್ತಿರೋದು. ಈಗ ನನ್ ಮುಂದೆ ಯಾರೋ ನಿಂತಿದ್ದಾರೆ, ತುಂಬಾ ವೈಟ್ ಇದ್ದಾರೆ, ನಾನೇನ್ ಹೇಳ್ತಿದ್ದೀನಿ, ಅವನು ಆಸ್ಟ್ರೇಲಿಯಾನ್ ಆಗಿರೋದು, ಹಿ ಸೀಮ್ಸ್ ಟು ಬಿ ಆನ್ ಆಸ್ಟ್ರೇಲಿಯನ್. ಈ ರೀತಿ ನಾವು ನಮ್ಮ ಪ್ರಾಪರ್ ನೌನಿಗೆ ಆಸ್ ಎಕ್ಸಾಂಪಲ್ ಯೂಸ್ ಮಾಡ್ತಿದೀವಿ ಅಥವಾ ಬೇರೆ ಏನೋ ಕಾಮನ್ ಹೆಸರು ಕೊಡ್ತಿದೀವಿ ಅಂದ್ರೆ ಎ ಆರ್ಟಿಕಲ್ ಅಥವಾ ಆನ್ ಆರ್ಟಿಕಲ್ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ನೋಡಿ, ಸಮಟೈಮ್ಸ್ indefinite articles are used to refer the number one, each, per. ನಿಮ್ಮ ಸೆಂಟೆನ್ಸ್ ಅಲ್ಲಿ ಒಂದು ಅಂತ ಹೇಳ್ತಿದ್ದೀರಾ, ಒನ್ ಅಂತ ಹೇಳ್ತಿದ್ದೀರಾ ಅಂದ್ರೆ ಒನ್ ಹೇಳೋ ಬದಲಿಗೆ ಎ ಆರ್ಟಿಕಲ್, ಆನ್ ಆರ್ಟಿಕಲ್ ಯೂಸ್ ಮಾಡ್ಕೋಬಹುದು. ಐ ಅರ್ನ್ಡ್ $1,000 ಇನ್ ದ್ಯಾಟ್ ಜಾಬ್. ಆ ಜಾಬ್ ಅಲ್ಲಿ ನನಗೆ 1,000 ಸಂಬಳ ಸಿಕ್ತು. 1,000, ಐ ಅರ್ನ್ಡ್ 1,000, ಒನ್ ಹೇಳೋ ಬದಲಿಗೆ ಎ, ಐ ಅರ್ನ್ಡ್ $1,000 in that job. I have one car
ನನ್ನ ಹತ್ರ ಒಂದ್ ಕಾರ್ ಇದೆ, ಒಂದ್ ಹೇಳೋ ಬದಲಿಗೆ, ಒನ್ ಅಂತ ಹೇಳೋ ಬದಲಿಗೆ ಎ ಯೂಸ್ ಮಾಡ್ಕೊಳ್ತಿರೋದು. ಐ ಹ್ಯಾವ್ ಅ ಕಾರ್. ಇಟ್ ಗೋಸ್ 50 miles an hour. ಪರ್ ಹಾರ್ ಹೇಳೋ ಬದಲಿಗೆ ಒಂದ್ ಗಂಟೆಗೆ 50 ಮೈಲ್ಸ್ ಹೋಗುತ್ತೆ. ಇಟ್ ಗೋಸ್ 50 miles ಪರ್ ಆರ್. ಪರ್ ಹೇಳೋ ಬದಲಿಗೆ ಆನ್. ಒಂದ್ ಗಂಟೆಗೆ 50 ಮೈಲ್ಸ್ ಹೋಗುತ್ತೆ, ಒಂದು ಅಂತ ಪರ್ ಅಂತ ಹೇಳೋ ಬದಲಿಗೆ ಆನ್ ಯೂಸ್ ಮಾಡ್ಕೊಳ್ತಿರೋದು. ಇಟ್ ಗೋಸ್ 50 miles an hour. ಈ ರೀತಿ ನಿಮ್ಮ ಸೆಂಟೆನ್ಸ್ ಅಲ್ಲಿ ಒಂದು ಅಂತ ಮೆನ್ಷನ್ ಮಾಡ್ತಿದ್ದೀರಾ ಅಂದ್ರೆ ಒನ್, ಈಚ್, ಪರ್ ಬದಲಿಗೆ ಎ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಸ್ indefinite articles often precede descriptive adjective. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂದ್ರೆ ಸಾಮಾನ್ಯವಾದ ನಾಮಪದಕ್ಕೆ ಡಿಸ್ಕ್ರೈಬ್ ಮಾಡೋದು. ಅಂದ್ರೆ ಚೆನ್ನಾಗಿದೆ, ಒಳ್ಳೇದಾಗಿದೆ, ಕೆಟ್ಟದಾಗಿದೆ, ಈ ರೀತಿ ನಾವ್ ಹೇಳ್ತಿದೀವಿ ಅಂದ್ರೆ ಅದನ್ನ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಗುಡ್, ಬ್ಯಾಡ್, ನೈಸ್, ಆಸಮ್, ಆಫುಲ್, ವೆರಿ ಬ್ಯಾಡ್, ಈ ರೀತಿ ವರ್ಡ್ಸ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ ಎ ಅಥವಾ ಆನ್ ಆರ್ಟಿಕಲ್ ಯೂಸ್ ಮಾಡ್ಕೋಬೇಕು. ಈಗ ನನ್ ಮುಂದೆ ಒಬ್ಬ ಹುಡುಗ ನಿಂತಿದ್ದಾನೆ. ಓಕೆ, ಸೊ ಒಬ್ಬ ಹುಡುಗ, ಯಾವ್ದೋ ಒಂದ್ ಹುಡುಗ ನಿಂತಿರೋದು ಕಾಮನ್ ನೌನ್ ಆಗಿದೆ. ನಾನು ಹೇಳ್ತಿರೋದು ಅವನ್ ತುಂಬಾ ಒಳ್ಳೆ ಹುಡುಗ, ಹಿ ಈಸ್ ಅ ಗುಡ್ ಬಾಯ್. ಬಾಯ್ ಅನ್ನೋದು ಕಾಮನ್ ನೌನ್, ಗುಡ್ ಅನ್ನೋದು ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್ ಮುಂಚೆ ಎ ಸೇರಿಸ್ಕೊಳ್ತಿರೋದು. ಹಿ ಈಸ್ ಅ ಗುಡ್ ಬಾಯ್. ಎಷ್ಟು ಚೆನ್ನಾಗಿದೆ ನೋಡು ಈ ಕಾರು, ವಾಟ್ ಅ ನೈಸ್ ಕಾರ್. ಕಾರ್ ಕಾಮನ್ ನೌನ್ ಆಯ್ತು, ನೈಸ್ ಅಡ್ಜೆಕ್ಟಿವ್ ಆಯ್ತು. ಅಡ್ಜೆಕ್ಟಿವ್ ಮುಂಚೆ ಎ ಆರ್ಟಿಕಲ್. ಐ ಹರ್ಡ್ ಅನ್ ಆಸಮ್ ಸ್ಟೋರಿ. ಸಖತ್ ಸ್ಟೋರಿನ ಕೇಳ್ಕೊಂಡ್ ಬಂದೆ ನಾನು. ಐ ಹರ್ಡ್ ಅನ್ ಆಸಮ್ ಸ್ಟೋರಿ. ಅವನ್ ಪರ್ಫಾರ್ಮೆನ್ಸ್, ಅವನದು ಡಾನ್ಸು ತುಂಬಾನೇ ಕೆಟ್ಟದಾಗಿತ್ತು. ಇಟ್ ವಾಸ್ ಆನ್ ಆಫುಲ್ ಪರ್ಫಾರ್ಮೆನ್ಸ್. ಈ ರೀತಿ ನಾವು ಡಿಸ್ಕ್ರೈಬ್ ಮಾಡ್ತಿದೀವಿ ಅಂದ್ರೆ, ಅಡ್ಜೆಕ್ಟಿವ್ಸ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ ಎ ಅಥವಾ ಆನ್ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಸ್ ಎ sometimes comes under determiners. A sometimes comes before determiners. For example, a few, a lot, a little, a most, etc. ಈಗ ಇದು ಅಂದಾಜ ಮಾಡ್ಕೊಂಡ್ಬಿಟ್ಟು ಹೇಳ್ತಿರೋದು. ಓಕೆ, ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಒಂದ್ ಅಂದಾಜ ಮಾಡ್ಕೊಂಡ್ಬಿಟ್ಟು ಕೆಲವೊಬ್ರು ಬರ್ತಿದ್ದಾರೆ, ಸ್ವಲ್ಪ ಜನ ಬರ್ತಿದ್ದಾರೆ, ಜಾಸ್ತಿ ಜನ ಬರ್ತಿದ್ದಾರೆ, ಈ ರೀತಿ ಅಂದಾಜ ಮಾಡ್ಕೊಂಡ್ಬಿಟ್ಟು ಹೇಳ್ತಿದೀನಿ ಅಂದ್ರೆ ಈ ಡಿಟರ್ಮೈನರ್ಸ್ ನ ಯೂಸ್ ಮಾಡ್ತಿದೀನಿ ಅಂದ್ರೆ ಎ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಕಮಿಂಗ್ ಓವರ್. ಮನೇಲಿ ಪಾರ್ಟಿ ಇಟ್ಟಿದ್ದೀನಿ, ಎಷ್ಟ್ ಜನ ಬರ್ತಿರೋದ್ ನನಗೆ ಗೊತ್ತಿಲ್ಲ. ಅಮ್ಮ ಕೇಳ್ತಿದ್ದಾರೆ, ನಾನು ಅಡ್ಗೆ ಮಾಡ್ಬೇಕು, ಎಷ್ಟ್ ಜನ ಬರ್ತಿದ್ದಾರೆ ನನಗೆ ಹೇಳು ಅಂತ. ನನ್ಗೆ ಮಾಡ್ತಾ ಏನ್ ಹೇಳ್ತಿದ್ದೀನಿ, ಅಮ್ಮ ಸ್ವಲ್ಪ ಜನ ಬರ್ತಿದ್ದಾರೆ, ಸ್ವಲ್ಪ ಜನ ಅಂತ ಹೇಳ್ತಿರೋದು. ಐ ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್ ಕಮಿಂಗ್ ಓವರ್. ಕೇಳ್ತಾರೆ, ಜಾರಲ್ಲಿ ಎಷ್ಟ್ ಹಾಲಿದೆ ನೋಡ್ಬಿಟ್ಟು ಹೇಳು. ನನಗ್ ಗೊತ್ತಿಲ್ಲ ಎಷ್ಟಿರೋದು, ಅರ್ಧ ಲೀಟರ್ ಇದೆಯೋ, 1/4 ಲೀಟರ್ ಇದೆಯೋ, ಎಷ್ಟಿದೆ ನನಗ್ ಗೊತ್ತಿಲ್ಲ. ಸೊ ಸ್ವಲ್ಪ ಹಾಲು ಉಳ್ಕೊಂಡಿದೆ, ದೆರ್ ಈಸ್ ಅ ಲಿಟಲ್ ಮಿಲ್ಕ್ ಇನ್ ದ ಜಾರ್. ಈ ರೀತಿ ಕೆಲವು ಬಾರಿ ನಾವು ಅಂದಾಜ ಮಾಡ್ಕೊಂಡ್ಬಿಟ್ಟು ಸೆಂಟೆನ್ಸಸ್ ನ ಹೇಳ್ತಿದೀವಿ ಅಂದ್ರೆ ಈ ಡಿಟರ್ಮೈನರ್ಸ್ ಯೂಸ್ ಮಾಡುವಾಗ ಎ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಇನ್ನೊಂದು ಕಾಮನ್ ಮಿಸ್ಟೇಕ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅ ಲಾಟ್ ವರ್ಡ್ ಏನಿದೆ ಇದನ್ನ ಒನ್ ವರ್ಡ್ ಅಂತ ಅನ್ಕೊಳ್ತಾರೆ. ರಾಂಗ್. ಎ ಅನ್ನೋದು ಆರ್ಟಿಕಲ್ ಆಯ್ತು, ಲಾಟ್ ಅನ್ನ ಡಿಟರ್ಮೈನರ್ ಆಯ್ತು. ಆ ಲಾಟ್ ಅಂತ ನೀವ್ ಬರೀತಿದ್ದೀರಾ ಅಂದ್ರೂ ಕೂಡ ಸಪರೇಟ್ ಮಾಡ್ಬಿಟ್ಟು ಬರಿಬೇಕು, ಒಂದ್ ವರ್ಡ್ ತರ ಬರಿಬಾರ್ದು. ಓಕೆ, ಸೊ ಇಲ್ಲಿವರೆಗೂ ಎ ಮತ್ತೆ ಆನ್ ಆರ್ಟಿಕಲ್ ನ ಹೇಗ್ ಯೂಸ್ ಮಾಡೋದು ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ. ನಾವು ಮೂವಿಂಗ್ ಆನ್ ಟು ದಿ ಡೆಫಿನೆಟ್ ಆರ್ಟಿಕಲ್, ದಟ್ ಇಸ್ ದ. ಡೆಫಿನೆಟ್ ಆರ್ಟಿಕಲ್ ಒಂದೇ ಇರೋದು, ದ. ಸೊ ದ ನ ಹೇಗ್ ಯೂಸ್ ಮಾಡೋದು 5 ರೂಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ರೂಲ್ ನಂಬರ್ 1 ಆಲ್ರೆಡಿ ನಾವು ತಿಳ್ಕೊಂಡಿದೀವಿ. ಏನು? ದ ಇಸ್ ಯೂಸ್ಡ್ ಟು ಇಂಡಿಕೇಟ್ ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಥಿಂಗ್ ಇನ್ ದ ಕೇಸ್ ಆಫ್ ಕಾಮನ್ ನೌನ್ಸ್. ನಮ್ಮ ಸಾಮಾನ್ಯವಾದ ನಾಮಪದ ಸಿಂಗ್ಯುಲರ್ ಇರ್ಲಿ, ಪ್ಲೂರಲ್ ಇರ್ಲಿ, ಒಂದಿರ್ಲಿ, ಒಂದಕ್ಕಿಂತ ಹೆಚ್ಚಿರ್ಲಿ, ಪರ್ಟಿಕ್ಯುಲರೈಸ್ ಆಗ್ತಿದೆ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ತೀವಿ. ಪ್ರಾಪರ್ ನೌನ್ ಜನರಲಿ ಡು ನಾಟ್ ಟೇಕ್ ಎನಿ ಆರ್ಟಿಕಲ್. ನಾನು ಹೇಳಿದ್ದೀನಿ, ಇದು ಸರಿಯಾದ ನಾಮಪದ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಆರ್ಟಿಕಲ್ಸ್ ನ ಯೂಸ್ ಮಾಡಬಾರ್ದು.
ಫಾರ್ ಎಕ್ಸಾಂಪಲ್, ದ ಮ್ಯಾನ್ ಇಸ್ ರನ್ನಿಂಗ್. ಯಾವುದೋ ಒಂದ್ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ, ಸ್ಪೆಸಿಫಿಕ್ ವ್ಯಕ್ತಿ ಬಗ್ಗೆ ಹೇಳ್ತಿರೋದು. ಓಕೆ, ಅಥವಾ ಒಂದ್ ವ್ಯಕ್ತಿಗ್ ತೋರಿಸ್ಬಿಟ್ಟು, ನೋಡು ಅವ್ ನೋಡ್ತಿದ್ದಾನೆ, ದ ಮ್ಯಾನ್ ಇಸ್ ರನ್ನಿಂಗ್. ಐ ಸಾ ದ ಬಾಯ್ ಸ್ಟೀಲಿಂಗ್. ನನ್ ಪಕ್ಕ ಯಾರೋ ಒಂದ್ ಹುಡ್ಗನ್ ಬಗ್ಗೆ ಮಾತಾಡ್ತಿದಾರೆ. ಆ ಹುಡ್ಗನಿಗೆ ಕಳ್ತನ ಮಾಡ್ತಿರುವಾಗ ನಾನ್ ನೋಡ್ದೆ. ನಾನ್ ಆ ಹುಡ್ಗಂಗ್ ನೋಡ್ದೆ ಅಂತ ಹೇಳ್ತಿರೋದು. ಅವ್ನ್ ಕಳ್ತನ ಮಾಡ್ತಿರುವಾಗ ಆ ಹುಡ್ಗಂಗ್ ನಾನ್ ನೋಡ್ದೆ. ಐ ಸಾ ದ ಬಾಯ್ ಸ್ಟೀಲಿಂಗ್. ವೇರ್ ಇಸ್ ದ ಪೆನ್ ಐ ಗೇವ್ ಯು ಲಾಸ್ಟ್ ಇಯರ್. ರ್ಯಾಂಡಮ್ ಪೆನ್ ಕೇಳ್ತಿಲ್ಲ. ನಾನ್ ಕೊಟ್ಟಿದ್ದಂತಹ ಪೆನ್ ಎಲ್ಲಿದೆ? ನಾನ್ ನಿನಗೆ ಕಳೆದ ವರ್ಷ ಒಂದ್ ಪೆನ್ ಕೊಟ್ಟೆ, ಅದ್ ಎಲ್ಲಿದೆ? ವೇರ್ ಇಸ್ ದ ಪೆನ್ ಐ ಗೇವ್ ಯು ಲಾಸ್ಟ್ ಇಯರ್. ಐ ಗೇವ್ ಹಿಮ್ ಅ ಬಾಲ್ ಬಟ್ ಹಿ ಲಾಸ್ಟ್ ದ ಬಾಲ್. ನನಗ್ ಕೊಡುವಾಗ ಯಾವ್ದೋ ಒಂದ್ ಬಾಲ್ ಇತ್ತು ಅದು. ಓಕೆ, ನಾನ್ ಅವನಿಗೆ ಒಂದ್ ಬಾಲ್ ಕೊಟ್ಟೆ. ಐ ಗೇವ್ ಹಿಮ್ ಅ ಬಾಲ್. ನಾನ್ ಕೊಟ್ಟಿದ್ದಂತಹ ಬಾಲ್ ಕಳ್ದ್ ಹಾಕೊಂಡ, ಬಟ್ ಹಿ ಲಾಸ್ಟ್ ದ ಬಾಲ್. ಇಲ್ಲಿ ಯಾಕೆ ಯೂಸ್ ಮಾಡ್ತಿದ್ದೀನಿ? ಒಂದು ಕಾಮನ್ ಬಾಲ್ ಕೊಟ್ಟೆ ಅದಕ್ಕೆ, ಯಾವ್ದೋ ಒಂದು ರ್ಯಾಂಡಮ್ ಬಾಲ್ ಕೊಟ್ಟೆ ಅದಕ್ಕೆ. ನಾನ್ ಕೊಟ್ಟಾದ್ಮೇಲೆ ಅದು ಸ್ಪೆಸಿಫಿಕ್ ಆಯ್ತಲ್ವಾ, ಅದೇ ಬಾಲ್ ಅವ್ನ್ ಕಳ್ದ್ ಹಾಕೊಂಡ ಅಂತ ಹೇಳ್ತಿದ್ದೀನಿ ಅಂದ್ರೆ ಸ್ಪೆಸಿಫಿಕ್ ಬಾಲ್ ಬಗ್ಗೆ ಮಾತಾಡ್ತಿರೋದು. ಅದಕ್ಕೆ ಸೆಕೆಂಡ್ ಕ್ಲಾಸ್ ಅಲ್ಲಿ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ದ ನ ಸೇರಿಸ್ಕೊಳ್ತಿರೋದು. ಸೊ ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಫಸ್ಟ್ ರೂಲ್ ಏನ್ ಹೇಳುತ್ತೆ? ನಮ್ಮ ಸಾಮಾನ್ಯವಾದ ನಾಮಪದ ಒಂದಿರ್ಲಿ ಒಂದಕ್ಕಿಂತ ಹೆಚ್ಚಿರ್ಲಿ ಪರ್ಟಿಕ್ಯುಲರೈಸ್ ಆಗ್ತಿದೆ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, sometimes the is used to generalize a group or whole class. ತುಂಬಾ ಜನಕ್ಕೆ ಸೇರ್ಸ್ಬಿಟ್ಟು ಏನೋ ಹೇಳ್ತಿದೀವಿ ಅಂದ್ರೆ ದ ಯೂಸ್ ಮಾಡ್ಕೊಳ್ಳೋದು. ಒಂದ್ ಇಡೀ ಜಾತಿ ಬಗ್ಗೆ ಮಾತಾಡ್ತಿದೀವಿ, ಒಂದ್ ಗ್ರೂಪ್ ಬಗ್ಗೆ ಮಾತಾಡ್ತಿದೀವಿ, ಅವ್ರದ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದ ಯೂಸ್ ಮಾಡ್ಕೊಳ್ಳೋದು. ದ ಡಾಗ್ ಈಸ್ ಅ ಫೇತ್ಫುಲ್ ಆನಿಮಲ್ refers to the whole species of dog. ಇಲ್ಲಿ ನಾನು ನಮ್ಮನೆಯಲ್ಲಿರುವ ನಾಯಿ ಬಗ್ಗೆ ಮಾತಾಡ್ತಿಲ್ಲ. ಈ ಜಗತ್ತಲ್ಲಿ ಎಷ್ಟು ನಾಯಿ ಇದೆ, ನಾಯಿಗಳದ್ ಎಷ್ಟು ಜಾತಿ ಇದೆ, ಅವ್ರೆಲ್ರಿಗೂ ಒಂದು ಅಂತ ಕನ್ಸಿಡರ್ ಮಾಡ್ಬಿಟ್ಟು ಅವ್ರದ್ ಬಗ್ಗೆ ಮಾತಾಡ್ತಿರೋದು. ದ ಡಾಗ್ ಇಸ್ ಅ ಫೇತ್ಫುಲ್ ಆನಿಮಲ್. ದ ಟೀಚರ್ ಈಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ನೀವ್ ಯಾರ ಹತ್ರ ಓದಿದೀರಾ? ಬರೀ ಆ ಟೀಚರ್ ಬಗ್ಗೆ ಮಾತಾಡ್ತಿಲ್ಲ. ನಾನ್ ಯಾರ ಹತ್ರ ಮಾತಾಡಿದೀನಿ, ಯಾರ ಹತ್ರ ಕಲ್ತಿದ್ದೀನಿ, ಯಾರ್ ನನಗ್ ಟೀಚ್ ಮಾಡಿದಾರೆ, ಬರೀ ಆ ಟೀಚರ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಈ ಜಗತ್ತಲ್ಲಿ ಎಷ್ಟು ಟೀಚರ್ಸ್ ಇದ್ದಾರೆ, ಇಲ್ಲಿವರೆಗೂ ಎಷ್ಟು ಇದ್ರು, ಅಥವಾ ಎಷ್ಟು ಜನ ಇನ್ನೂ ಬರ್ತಾರೆ ಟೀಚರ್ ಆಗಿ, ಅವ್ರೆಲ್ರಿಗೂ ಸೇರ್ಸ್ಬಿಟ್ಟು ಹೇಳ್ತಿರೋದು, ಅವ್ರದ್ ಬಗ್ಗೆ ಮಾತಾಡ್ತಿರೋದು. ಟೀಚರ್ ನಮ್ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದಾರೆ. ದ ಟೀಚರ್ ಈಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇಂಪಾರ್ಟೆಂಟ್ ಇ ಸೌಂಡ್ ಬರ್ತಿದೆ, ಇ ಅನ್ನೋದು ಓವಲ್ ಆಗಿದೆ, ಆನ್ ಬರೋದು. ಓಕೆ, ಇಲ್ಲಿ ಎ ಬಂದಿದೆ, ಇಟ್ ಇಸ್ ಅ ಟೈಪಿಂಗ್ ಮಿಸ್ಟೇಕ್ ಹಿಯರ್. ದ ಟೀಚರ್ ಇಸ್ ಆನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ಸೊ ಈ ರೀತಿ ನಾವು ಒಂದು ಗ್ರೂಪ್ ಅಥವಾ ಹೋಲ್ ಕ್ಲಾಸ್ ಬಗ್ಗೆ ಮಾತಾಡ್ತಿದೀವಿ, ಇಡೀ ಜಾತಿ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಳೋದು. ನೆಕ್ಸ್ಟ್ ಇಸ್ ಟು ಪರ್ಟಿಕ್ಯುಲರೈಸ್ ಅ ನಾನ್ ಕೌಂಟ್ ನೌನ್, ದ ಇಸ್ ರಿಕ್ವೈರ್ಡ್ ಬಿಫೋರ್ ಇಟ್. ನಾವು ಅನ್ಕೌಂಟಬಲ್ ನೌನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಕೌಂಟ್ ಮಾಡಕ್ ಆಗಲ್ಲ, ಎಣ್ಸಕ್ ಆಗಲ್ಲ, ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದ ನ ಯೂಸ್ ಮಾಡ್ಕೋಬೇಕು. ದ ವಾಟರ್ ಆಫ್ ದ ಆರ್ಟಿಕ್ ಓಷನ್ ಈಸ್ ಫ್ರೀಸಿಂಗ್. ವಾಟರ್ ಕೌಂಟ್ ಮಾಡಕ್ ಆಗುತ್ತಾ? ಇಲ್ಲ, ನಮಗೆ ಎಲ್ರಿಗೂ ಗೊತ್ತು ವಾಟರ್ ಅನ್ಕೌಂಟಬಲ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ದ ಯೂಸ್ ಮಾಡ್ಕೊಳ್ತಿರೋದು. ದ ಆರ್ಟಿಕ್ ಓಷನ್ ಯಾಕೆ ಬಂತು ಅದನ್ನ ರೂಲ್ 5 ಅಲ್ಲಿ ತಿಳ್ಕೊಂತೀವಿ. ಇಲ್ಲಿ ದ ವಾಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವಾಟರ್ ಅನ್ನೋದು ಅನ್ಕೌಂಟಬಲ್ ಆಗಿದೆ, ಅದಕ್ಕೆ ದ ಯೂಸ್ ಮಾಡ್ಕೊಳ್ತಿರೋದು. ಪ್ಲೀಸ್ ರಿಟರ್ನ್ ದ ಮನಿ ಐ ಲೆಂಟ್ ಯು ಲಾಸ್ಟ್ ಇಯರ್. ಇಲ್ಲಿ ನಿಮಗ್ ಡೌಟ್ ಬರಬಹುದು, ಮನಿ ದುಡ್ಡು ಕೌಂಟ್ ಮಾಡಬಹುದು, ಮತ್ತೆ ಇಲ್ಲಿ ಯಾಕೆ ದ ಮನಿ ಅಂತ ಹೇಳ್ತಿದೀವಿ? ಈಗ ನೋಡಿ, ಮನಿ ಅನ್ನೋದು ಕೌಂಟ್ ಮಾಡಕ್ ಆದ್ರೂ ಕೂಡ ಅದನ್ನ ಬಲ್ಕ್ ಕ್ವಾಂಟಿಟಿಯಲ್ಲಿ ಇಮ್ಯಾಜಿನ್ ಮಾಡ್ತೀವಿ. ನಾನ್ ನಿಮಗೆ 500 ರೂಪಾಯಿ ಅಂತ ಹೇಳ್ತೀನಿ ಅಂದ್ರೆ ಅದು ನಿಮಗೆ ಚಿಕ್ಕ ಅಮೌಂಟ್ ಕಾಣಿಸುತ್ತೆ, ಚಿಕ್ಕ ದುಡ್ಡು ಅಂತ ಕಾಣಿಸುತ್ತೆ, ಕಮ್ಮಿ ದುಡ್ಡು ಅಂತ ಕಾಣಿಸುತ್ತೆ. ಆದ್ರೆ ನೀವು ಇಮ್ಯಾಜಿನ್ ಮಾಡಿ, 1 ರೂಪಿ, 2 ರೂಪಿ, 3 ರೂಪಿ, 4 ರೂಪಿ, 5 ರೂಪಿ, 6 ರೂಪಿ, 7 ರೂಪಿ, 500 ರೂಪಾಯಿ ತನಕ ನೀವು ಯೋಚನೆ ಮಾಡ್ತೀರಾ ಅಂದ್ರೆ ಅದು ಎಷ್ಟು ಜಾಸ್ತಿ ದುಡ್ಡು ಅನ್ಸುತ್ತೆ. ಕರೆಕ್ಟ್? ಸೊ ದುಡ್ಡು ನಾವು ಬಲ್ಕ್ ಕ್ವಾಂಟಿಟಿಯಲ್ಲಿ ಇಮ್ಯಾಜಿನ್ ಮಾಡ್ತೀವಿ, ಅದು ಅನ್ಕೌಂಟಬಲ್ ಅಲ್ಲಿ ಬರುತ್ತೆ, ಅದಕ್ಕೆ ದ ಯೂಸ್ ಮಾಡ್ಕೊಳ್ಳೋದು.
ಸೊ ದುಡ್ಡು ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಳ್ಬೇಕು. ಈ ಸೆಂಟೆನ್ಸ್ ಅಲ್ಲಿ ಮನಿ ಅನ್ನೋದು ಅನ್ಕೌಂಟಬಲ್ ಆಗಿದೆ ಹಾಗೂ ಸ್ಪೆಸಿಫಿಕ್ ಕೂಡ ಆಗಿದೆ. ಏನ್ ಹೇಳ್ತಿದ್ದೀನಿ, ನಾನು ಕಳೆದ ವರ್ಷ ಕೊಟ್ಟಿದ್ದಂತಹ ದುಡ್ಡನ್ನ ನನಗ್ ವಾಪಸ್ ಕೊಡು, ಪ್ಲೀಸ್ ರಿಟರ್ನ್ ದ ಮನಿ ಐ ಲೆಂಟ್ ಯು ಲಾಸ್ಟ್ ಇಯರ್. ಸೊ ರೂಲ್ ನಂಬರ್ 3 ಏನ್ ಹೇಳುತ್ತೆ, ನಮ್ಮ ಸೆಂಟೆನ್ಸ್ ಅಲ್ಲಿ ನಾವು ಅನ್ಕೌಂಟಬಲ್ ನೌನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಳೋದು. ನೆಕ್ಸ್ಟ್ ನೋಡಿ, ದ ಇಸ್ ಮ್ಯಾಂಡೇಟರಿ ಬಿಫೋರ್ ಅ ಥಿಂಗ್ ವಿಚ್ ಇಸ್ ಓನ್ಲಿ ಒನ್ ಆಫ್ ಅ ಕೈಂಡ್ ಇನ್ ದ ಯೂನಿವರ್ಸ್. ಜಗತ್ತಲ್ಲಿ ಒಂದೇ ಇದೆ, ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ದ ನ ಯೂಸ್ ಮಾಡ್ಕೋಬೇಕು. ದ ಮೂನ್ ಇಸ್ ಶೈನಿಂಗ್ ಟು ನೈಟ್, ಮೂನ್ ಒಂದೇ ಅಲ್ವಾ ಇರೋದು. ದ ಅರ್ತ್ ಇಸ್ ಮೂವಿಂಗ್ ಅರೌಂಡ್ ದ ಸನ್, ಅರ್ತ್ ಭೂಮಿನೂ ಒಂದೇ ಇರೋದು, ಸನ್ ಸೂರ್ಯ ಕೂಡ ಒಂದೇ ಇರೋದು. ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರ ದ ಯೂಸ್ ಮಾಡೋದು. ಸೊ ಜಗತ್ತಲ್ಲಿ ಏನೋ ಒಂದೇ ಇದೆ, ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರ ದ ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ರೂಲ್ ನಂಬರ್ 5. ರೂಲ್ ನಂಬರ್ 5 ಲೆಂಥಿ ಆಗಿದೆ, ದೊಡ್ಡದಾಗಿದೆ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು. ಸೊ ಈ ಸ್ಲೈಡ್ ನ ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ತಿಳ್ಕೊಳಕ್ಕೂ ಟ್ರೈ ಮಾಡಿ. ಈ ರೂಲ್ ನಂಬರ್ 5 ನ ಫಸ್ಟ್ ಸ್ಲೈಡ್ ಅಲ್ಲಿ ದ ಆರ್ಟಿಕಲ್ ಎಲ್ ಯೂಸ್ ಮಾಡಬಾರದು, ದ ಆರ್ಟಿಕಲ್ ಎಲ್ ಯೂಸ್ ಮಾಡಬಾರದು ಅದ್ರ ಬಗ್ಗೆ ತಿಳ್ಕೊಂತೀವಿ. ಬೇಸ್ಡ್ ಆನ್ ದ ಸೈಜ್ ಮತ್ತೆ ಪ್ಲೂರಾಲಿಟಿ ಬೇಸಿಸ್ ಮೇಲೆ ದ ನ ಎಲ್ ಯೂಸ್ ಮಾಡಬಾರದು ಈ ಸ್ಲೈಡ್ ಅಲ್ಲಿ ತಿಳಿತೀವಿ. ನೇಮ್ಸ್ ಆಫ್ ಕಾಂಟಿನೆಂಟ್ಸ್, 7 ಕಾಂಟಿನೆಂಟ್ಸ್ ಇದೆ. ಈ ಕಾಂಟಿನೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೋಬಾರ್ದು. ತುಂಬಾ ಜನ ಏನ್ ಹೇಳ್ತಾರೆ, ದ ಏಷ್ಯಾ, ದ ಯುರೋಪ್, ದ ಆಸ್ಟ್ರೇಲಿಯಾ. ರಾಂಗ್. ಕಾಂಟಿನೆಂಟ್ ಹೆಸರು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು. ಏನು ಯೂಸ್ ಮಾಡಂಗಿಲ್ಲ, ಆನು ಯೂಸ್ ಮಾಡಂಗಿಲ್ಲ, ದನ ಯೂಸ್ ಮಾಡಂಗಿಲ್ಲ. ನೇಮ್ಸ್ ಆಫ್ ಕಂಟ್ರೀಸ್, ಯಾವುದೇ ಕಂಟ್ರಿ ಹೆಸರು ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೂ ಕೂಡ ದ ನ ಯೂಸ್ ಮಾಡಬಾರ್ದು. ತುಂಬಾ ಜನ ಏನ್ ಹೇಳ್ತಾರೆ, ದ ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ, ದ ಇಂಡಿಯಾ ಹ್ಯಾಸ್ ಅ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಥರ್ಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಹೇಳ್ತಾರೆ. ರಾಂಗ್. ದ ಇಂಡಿಯಾ ಅಂತ ಹೇಳ್ಬಾರ್ದು. ಇಂಡಿಯಾ ಹೇಳ್ತಿದ್ದೀರಾ ಅಂದ್ರೆ ಇಂಡಿಯಾ ಅಂತ ಹೇಳಂಗಿಲ್ಲ, ಆನ್ ಇಂಡಿಯಾ ಅಂತ ಕೂಡ ಹೇಳಂಗಿಲ್ಲ. ಓಕೆ, ಇಂಡಿಯಾ ಅನ್ನೋದು ಸ್ಪೆಸಿಫಿಕ್ ಕಂಟ್ರಿ ಹೆಸರಾಗಿದೆ. ಕಂಟ್ರಿ ಹೆಸರು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ದ ನ ಯೂಸ್ ಮಾಡಬಾರ್ದು. ನೇಮ್ಸ್ ಆಫ್ ಸ್ಟೇಟ್ಸ್, ಸಿಟೀಸ್ ಆರ್ ಟೌನ್ಸ್. ಸ್ಟೇಟ್ ಬಗ್ಗೆ, ಕರ್ನಾಟಕ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಕರ್ನಾಟಕ ಇಸ್ ಮೈ ಸ್ಟೇಟ್. ರಾಂಗ್. ಯಾವುದೇ ಸಿಟಿ ಆಗಿರ್ಲಿ, ಯಾವುದೇ ಟೌನ್ ಆಗಿರ್ಲಿ ದ ಯೂಸ್ ಮಾಡಬಾರ್ದು. ನೇಮ್ಸ್ ಆಫ್ ಸ್ಟ್ರೀಟ್ಸ್ ಹೆಸರು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ದ ನ ಯೂಸ್ ಮಾಡಬಾರ್ದು. ನೇಮ್ಸ್ ಆಫ್ ಸಿಂಗ್ಯುಲರ್ ಲೇಕ್ಸ್ ಅಂಡ್ ಬೇಸ್, ವಾಟರ್ ಬಾಡೀಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ನ ಯೂಸ್ ಮಾಡಬಾರ್ದು. ನೇಮ್ಸ್ ಆಫ್ ಸಿಂಗ್ಯುಲರ್ ಮೌಂಟೇನ್ಸ್, ಸಿಂಗಲ್ ಬೆಟ್ಟ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರು ದ ನ ಯೂಸ್ ಮಾಡಬಾರ್ದು. ಸಿಂಗಲ್ ದ್ವೀಪ, ನೇಮ್ಸ್ ಆಫ್ ಸಿಂಗಲ್ ಐಲ್ಯಾಂಡ್ಸ್, ಸಿಂಗಲ್ ದ್ವೀಪ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೂ ಕೂಡ ದ ನ ಯೂಸ್ ಮಾಡಬಾರದು. ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಲಿ, ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಯಾವುದೇ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೂ ಕೂಡ ದ ನ ಯೂಸ್ ಮಾಡಬಾರದು. ನೇಮ್ಸ್ ಆಫ್ ಸ್ಪೋರ್ಟ್ಸ್ ಹೆಸರು ಯೂಸ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ದ ನ ಯೂಸ್ ಮಾಡಬಾರದು. ನೇಮ್ಸ್ ಆಫ್ ಡಿಸಿಪ್ಲಿನ್, ಸಬ್ಜೆಕ್ಟ್ ಆಫ್ ಸ್ಟಡೀಸ್, ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು. ನಾನು ಬಯಾಲಜಿ ಸ್ಟೂಡೆಂಟು, ಐ ಎಮ್ ದ ಬಯಾಲಜಿ ಸ್ಟೂಡೆಂಟ್. ರಾಂಗ್. ಐ ಎಮ್ ಅ ಬಯಾಲಜಿ ಸ್ಟೂಡೆಂಟ್. ಅಂತ ಹೇಳ್ತೀರಾ, ಅಂತ ಯಾಕೆ ಯೂಸ್ ಮಾಡ್ತಿರೋದು? ಸ್ಟೂಡೆಂಟ್ ಅಂತ ಬರ್ತಿದೆ ಅಲ್ಲಿ. ಸ್ಟೂಡೆಂಟ್ ಏನಾಯ್ತು, ಸಾಮಾನ್ಯವಾದ ನಾಮಪದ ಆಯ್ತು, ಅದಕ್ಕೆ ಎ ಯೂಸ್ ಮಾಡ್ಕೊಳ್ತಿರೋದು. ನಿಮಗ್ ಬಯಾಲಜಿ ಇಷ್ಟ ಅಂದ್ರೆ ಐ ಲೈಕ್ ದ ಬಯಾಲಜಿ. ರಾಂಗ್. ಐ ಲೈಕ್ ಅ ಬಯಾಲಜಿ. ರಾಂಗ್. ಐ ಲೈಕ್ ಬಯಾಲಜಿ, ಮೈ ಮಾಸ್ಟ್ರಿ ಇಸ್ ಇನ್ ಬಯಾಲಜಿ. ಈ ರೀತಿ ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ ಅಂಡ್ ದ ಯಾವುದೇ ಯೂಸ್ ಮಾಡಬಾರ್ದು. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಈ ಸ್ಲೈಡ್ ನ ನೀವು ತಿಳ್ಕೊಳ್ಳಕ್ಕೆ ಟ್ರೈ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ದ ಇಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಯು ಶುಡ್ ನಾಟ್ ಯೂಸ್ ಹಿಯರ್. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ ನೋಡಿ. ದ ಇಸ್ ವೈಡ್ಲಿ ಯೂಸ್ಡ್ ಆರ್ಟಿಕಲ್ ಇನ್ ಇಂಗ್ಲಿಷ್ ಎಕ್ಸೆಪ್ಟ್ ಫಾರ್ ದ ಲಿಸ್ಟ್ ಮೆನ್ಷನ್ಡ್ ಅಬೌವ್ ಅಂಡ್ ಪ್ರಾಪರ್ ನೌನ್ಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ದೆ, ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀರಾ,
ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಅಂದ್ರೆ 80% ಆಫ್ ದ ಟೈಮ್ ಎ ಆನ್ ದ ಯೂಸ್ ಮಾಡ್ತೀರಾ. ಮಾಡುವಾಗ 60% ಆಫ್ ದ ಟೈಮ್ ದನೇ ಜಾಸ್ತಿ ಯೂಸ್ ಮಾಡೋದು. ದ ಜಾಸ್ತಿ ಯೂಸ್ ಮಾಡೋ ಆರ್ಟಿಕಲ್ ಇರೋದು. ಎಲ್ಲಿ ಯೂಸ್ ಮಾಡಲ್ಲ? ಸರಿಯಾದ ನಾಮಪದ ಮತ್ತೆ ಈ ಲಿಸ್ಟ್ ಬಂದಾಗ. ಓಕೆ, ಸೊ ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಏನನ್ಸುತ್ತೆ ಇದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ. ದ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ? ನೌನ್ ಸಿಂಗ್ಯುಲರ್ ಇರ್ಲಿ ಪ್ಲೂರಲ್ ಇರ್ಲಿ, ಸಾರಿ ಕಾಮನ್ ನೌನ್ ಸಾಮಾನ್ಯವಾದ ನಾಮಪದ ಸಿಂಗ್ಯುಲರ್ ಇರ್ಲಿ ಪ್ಲೂರಲ್ ಇರ್ಲಿ ಪರ್ಟಿಕ್ಯುಲರೈಸ್ ಆಗ್ತದೆ ಅಂದ್ರೆ ದ ನ ಯೂಸ್ ಮಾಡ್ಕೊಳ್ಳೋದು. ಇಲ್ಲಿವರೆಗೂ ದ ನ ಎಲ್ಲಿ ಯೂಸ್ ಮಾಡಬಾರದು ಅದನ್ನ ತಿಳ್ಕೊಂಡಿದ್ವಿ ರೂಲ್ 5 ಅಲ್ಲಿ. ಈ ಸ್ಲೈಡ್ ಅಲ್ಲಿ ದ ಎಲ್ಲಿ ಯೂಸ್ ಮಾಡಬೇಕು ಅದನ್ನ ತಿಳ್ಕೊಂತೀವಿ. ನೇಮ್ಸ್ ಆಫ್ ಓಷನ್ಸ್, ಗಲ್ಫ್ಸ್, ಸೀಸ್ ಅಂಡ್ ರಿವರ್ಸ್. ಓಷನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ, ಗಲ್ಫ್ಸ್ ಬಗ್ಗೆ ಮಾತಾಡ್ತಿದ್ದೀರಾ, ಸೀಸ್ ರಿವರ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಆರ್ಟಿಕಲ್ ನ ಯೂಸ್ ಮಾಡ್ಕೋಬೇಕು. ನೇಮ್ಸ್ ಆಫ್ ಕಂಟ್ರೀಸ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆರ್ ಐಲ್ಯಾಂಡ್ಸ್. ಹಿಂದಿನ ಸ್ಲೈಡ್ ಅಲ್ಲಿ ಏನ್ ತಿಳ್ಕೊಂಡಿದ್ವಿ? ಕಂಟ್ರೀಸ್ ಹೆಸರು ಬರ್ತಿದೆ ಅಂದ್ರೆ ದ ನ ಯೂಸ್ ಮಾಡಬಾರದು. ಅದೇ ಕೆಲವು ಕಂಟ್ರೀಸ್ ಹೆಸರದಲ್ಲಿ ಯುನೈಟೆಡ್ ಬರ್ತಿದೆ ಅಂದ್ರೆ ಅಲ್ಲಿ ನಾವು ದ ಯೂಸ್ ಮಾಡ್ಕೋಬೇಕು. ದ USA, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದ UK, ದ ಯುನೈಟೆಡ್ ಕಿಂಗ್ಡಮ್, ದ UAE, ದ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಈ ರೀತಿ ಒಂದ್ ಕಂಟ್ರಿ ಹೆಸರದಲ್ಲಿ ಯುನೈಟೆಡ್ ಬರ್ತಿದೆ ಅಂದ್ರೆ ದ ಯೂಸ್ ಮಾಡ್ಕೋಬೇಕು. ಹಾಗೂ ಐಲ್ಯಾಂಡ್ ದ್ವೀಪ ಆಗಿದೆ ಅಂದ್ರೆ ಅಲ್ಲೂ ನೀವು ದ ನ ಯೂಸ್ ಮಾಡ್ಕೋಬೇಕು. ನೇಮ್ಸ್ ಆಫ್ ಗ್ರೇಟ್ ಲೇಕ್ಸ್. ಸಿಂಗಲ್ ಲೇಕ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಯೂಸ್ ಮಾಡಬಾರ್ದು. ಕೆಲವು ಲೇಕ್ ಹೆಸರದಲ್ಲಿ ಗ್ರೇಟ್ ವರ್ಡ್ ಬರುತ್ತೆ, ಗ್ರೇಟ್ ಬಂದಾಗ ದ ಯೂಸ್ ಮಾಡ್ಕೊಳ್ತೀರಾ. ನೇಮ್ಸ್ ಆಫ್ ಮೌಂಟೇನ್ ರೇಂಜಸ್. ಸಿಂಗಲ್ ಬೆಟ್ಟ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ಯೂಸ್ ಮಾಡಬಾರ್ದು. ತುಂಬಾ ಜನ ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳುವಾಗ ದ ಮೌಂಟ್ ಎವರೆಸ್ಟ್ ಅಂತ ಹೇಳ್ತಾರೆ. ರಾಂಗ್, ಬರೀ ಮೌಂಟ್ ಎವರೆಸ್ಟ್ ಹೇಳ್ತೀರಾ. ಹಿಮಾಲಯ ಬಗ್ಗೆ ಹೇಳುವಾಗ ಆರ್ಟಿಕಲ್ ಯೂಸ್ ಮಾಡಲ್ಲ, ದ ಹಿಮಾಲಯಾಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಹಿಮಾಲಯ ಸಿಂಗಲ್ ಬೆಟ್ಟ ಆಗಿಲ್ಲ. ಹಿಮಾಲಯ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಬೆಟ್ಟ ಇದೆ, ಅದು ಬೆಟ್ಟಗಳ ಗುಂಪಾಗಿರೋದು. ಓಕೆ, ಸೊ ಬೆಟ್ಟಗಳ ಗುಂಪು ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ದ ನ ಯೂಸ್ ಮಾಡ್ಕೋಬೇಕು. ನೇಮ್ಸ್ ಆಫ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ದ್ವೀಪಗಳ ಗುಂಪು ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೂ ಕೂಡ ದ ನ ಯೂಸ್ ಮಾಡ್ಕೋಬೇಕು. ರೂಲ್ ನಂಬರ್ 5 ಲೆಂತಿ ಆಗಿದೆ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ಲಾಸ್ ಮುಗ್ದಾದ್ಮೇಲೆ ಇದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನೋಡಿ, ನೋ ಆರ್ಟಿಕಲ್. ಕೆಲವು ಬಾರಿ ನಾವ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದೀವಿ ಅಂದ್ರೆ ಆರ್ಟಿಕಲ್ಸ್ ಯೂಸ್ ಮಾಡಲ್ಲ, ಅದನ್ನ ನೋ ಆರ್ಟಿಕಲ್ ಅಂತ ಕರಿತೀವಿ. ಎಲ್ ಆರ್ಟಿಕಲ್ ಯೂಸ್ ಮಾಡಲ್ಲ? ಪ್ಲೂರಲ್ ಇದ್ದಾಗ ಯೂಸ್ ಮಾಡಲ್ಲ, ಕೌಂಟ್ ಮಾಡಕ್ ಆಗುತ್ತೆ ಅಂದ್ರೆ ಯೂಸ್ ಮಾಡಲ್ಲ, ಸರಿಯಾದ ನಾಮಪದ ಬಂದಾಗ ಆರ್ಟಿಕಲ್ ಯೂಸ್ ಮಾಡಲ್ಲ. ಇದನ್ನ ನೋ ಆರ್ಟಿಕಲ್ ಅಂತ ಕರಿತೀವಿ. ನಾವು ಆರ್ಟಿಕಲ್ಸ್ ಯೂಸ್ ಮಾಡಲ್ಲ ಅಂದ್ರೂ ಕೂಡ ನಮ್ಮ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಮೈ ಹೌಸ್ ಇಸ್ ಫಾರ್ ಅವೇ. ನಮ್ಮ ಮನೆ ದೂರ ಇದೆ. ನಾನಿಲ್ಲಿ ಯಾವುದೇ ಆರ್ಟಿಕಲ್ ಯೂಸ್ ಮಾಡ್ತಿಲ್ಲ, ಬಟ್ ಇಟ್ ಮೀನಿಂಗ್ಫುಲ್ ಆಗಿದೆ. ಈ ರೀತಿ ಕೆಲವು ಬಾರಿ ಆರ್ಟಿಕಲ್ಸ್ ನ ಯೂಸ್ ಮಾಡ್ತಿಲ್ಲ ಅಂದ್ರೂ ಕೂಡ ನಮ್ಮ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರುತ್ತೆ. ಓಕೆ, ಸೊ ಅದನ್ನ ನಾವು ನೋ ಆರ್ಟಿಕಲ್ ಅಂತ ಕರೆಯೋದು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕ್ಲಾಸ್ ಮುಗ್ದಿದೆ. ಆದ್ರೆ ಇಲ್ಲಿ ನಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಎವ್ರಿಬಡಿ ಟ್ರೈ ಟು ಆನ್ಸರ್ ಮೀ ಇನ್ ದ ಚಾಟ್ ಬಾಕ್ಸ್. ಚಾಟ್ ಬಾಕ್ಸ್ ಅಲ್ಲಿ ಎಲ್ರು ಆನ್ಸರ್ ಮಾಡಿ ನನಗೆ ಇದಕ್ಕೆ. ಫಸ್ಟ್ ಒನ್ಗೆ ಏನ್ ಆನ್ಸರ್ ಬರುತ್ತೆ? ಆರ್ ಯು ಕಮಿಂಗ್ ಟು ಡ್ಯಾಶ್ ಪಾರ್ಟಿ ನೆಕ್ಸ್ಟ್ ಸ್ಯಾಟರ್ಡೆ? ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ? ಕರೆಕ್ಟ್, ಕರೆಕ್ಟ್. ಶೋಭಾ ರಾಂಗ್, ಶೋಭಾ ರಾಂಗ್. ಎಲ್ರು ನನಗೆ ನಂಬರ್ ಹಾಕ್ಬಿಟ್ಟು ಆನ್ಸರ್ ಮಾಡಿ. ಓಕೆ, ಕರೆಕ್ಟ್. ಸೊ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಏನ್ ಬರೋದು? ದ. ಆರ್ ಯು ಕಮಿಂಗ್ ಟು ದ ಪಾರ್ಟಿ ನೆಕ್ಸ್ಟ್ ಸ್ಯಾಟರ್ಡೆ? ಎಸ್, ಆರ್ ಯು ಕಮಿಂಗ್ ಟು ದ ಪಾರ್ಟಿ ನೆಕ್ಸ್ಟ್ ಸ್ಯಾಟರ್ಡೆ. ಇಲ್ಲಿ ಯಾಕೆ ದ ಯೂಸ್ ಮಾಡ್ತಿರೋದು? ನಾನು ಸ್ಪೆಸಿಫಿಕ್ ಮೆನ್ಷನ್ ಮಾಡ್ತಿದ್ದೀನಿ, ಸ್ಪೆಸಿಫಿಕ್ ಡೇ ಮೆನ್ಷನ್ ಮಾಡ್ತಿದ್ದೀನಿ. ಬರೋ ಸ್ಯಾಟರ್ಡೆ ಇರುವ ಪಾರ್ಟಿಗ್ ನೀನ್ ಬರ್ತಿದೀಯಾ? ಯಾವ್ದೋ ಒಂದು ರ್ಯಾಂಡಮ್ ಪಾರ್ಟಿ ಬಗ್ಗೆ ಕೇಳ್ತಿಲ್ಲ, ಎಕ್ಸಾಕ್ಟ್ ಆಗಿ ಯಾವ ದಿವಸ ಇರೋದ್ ಪಾರ್ಟಿ ಆ ಪಾರ್ಟಿ ಬಗ್ಗೆ ಕೇಳ್ತಿರೋದು. ಸೊ ದ ಯೂಸ್ ಮಾಡ್ತಿರೋದು. ಆರ್ ಯು ಕಮಿಂಗ್ ಟು ದ ಪಾರ್ಟಿ ನೆಕ್ಸ್ಟ್ ಸ್ಯಾಟರ್ಡೆ? ಐ ಬಾಟ್ ಡ್ಯಾಶ್ ನ್ಯೂ ಟಿವಿ ಯೆಸ್ಟರ್ಡೇ.
ಕರೆಕ್ಟ್ ಕರೆಕ್ಟ್ ಆರ್ಟಿಕಲ್ ಯೂಸ್ ಮಾಡ್ತಿದ್ದೀರಾ. ಐ ಬಾಟ್ ಅ ನ್ಯೂ ಟಿವಿ ಯೆಸ್ಟರ್ಡೇ, ನಾನೊಂದು ಹೊಸ ಟಿವಿ ತಗೊಬಂದೆ ನಿನ್ನೆ. ಥರ್ಡಿಗೆ ಆನ್ಸರ್ ಮಾಡಿ, ಐ ಥಿಂಕ್ ಡ್ಯಾಶ್ ಮ್ಯಾನ್ ಓವರ್ ದೇರ್ ಇಸ್ ವೆರಿ ಇಲ್, he can't stand on his feet. Shazia wrong. Pooja wrong. Correct Nagesh. Correct Manju. Yes Falguni correct. Yes the use ಮಾಡ್ತೀರಾ, ಯೂಸ್ ಮಾಡಲ್ಲ. ಅಭಿ ಎ ಆರ್ಟಿಕಲ್ ಯೂಸ್ ಮಾಡಲ್ಲ. ಯೋಗೇಶ್ ಆರ್ಟಿಕಲ್ ಯೂಸ್ ಮಾಡಲ್ಲ. ಇಲ್ಲಿ ನಾನು ಯಾವ್ದೋ ಒಂದ್ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ, ಅವನಿಗೆ ನಿಲ್ಲಕ್ ಆಗ್ತಿಲ್ಲ, ಅವ್ನ್ ನನ್ ಕಣ್ಮುಂದೆ ಇದಾನೆ. ಸೊ ಯಾವ ವ್ಯಕ್ತಿ ನಿಲ್ಲಕ್ ಆಗ್ತಿಲ್ಲ ಆ ವ್ಯಕ್ತಿ ಬಗ್ಗೆ ನಾನ್ ಮಾತಾಡ್ತಿರೋದು, ಅವ್ನ್ ಪರ್ಟಿಕ್ಯುಲರ್ ಆಯ್ತಲ್ವಾ. ಸೊ ದ ಯೂಸ್ ಮಾಡ್ತಿರೋದು. ಐ ಥಿಂಕ್ ದ ಮ್ಯಾನ್ ಓವರ್ ದೇರ್ ಈಸ್ ವೆರಿ ಇಲ್, he can't stand on his feet. ಫಿಫ್ತಿಗೆ ಆನ್ಸರ್ ಮಾಡಿ, ಸಾರಿ ಫೋರ್ತಿಗೆ ಆನ್ಸರ್ ಮಾಡಿ, ಐ ವಾಚ್ಡ್ ಡ್ಯಾಶ್ ವಿಡಿಯೋ ಯು ಹ್ಯಾಡ್ ಸೆಂಟ್ ಮೀ. ಪ್ರಿಯಾ ಎ ಬರಲ್ಲ, ಮಂಜು ಎ ಬರಲ್ಲ. ಕರೆಕ್ಟ್ ದ ಆರ್ಟಿಕಲ್ ಯೂಸ್ ಮಾಡ್ತೀರಾ. ನಾಗೇಶ್ ಆನ್ ಬರಲ್ಲ. ವಿಡಿಯೋ ವಿ ಬರ್ತಿರೋದು, ವಿ ಓವಲ್ ಅಲ್ಲಿ ಬರಲ್ಲ ಅಲ್ವಾ, ಸೊ ಆನ್ ಯೂಸ್ ಮಾಡಕ್ ಆಗಲ್ಲ. ದ ಯೂಸ್ ಮಾಡ್ತೀರಾ. ಐ ವಾಚ್ಡ್ ದ ವಿಡಿಯೋ ಯು ಹ್ಯಾಡ್ ಸೆಂಟ್ ಮೀ. ಇಲ್ಲಿ ನಾನು ರ್ಯಾಂಡಮ್ ವಿಡಿಯೋ ಬಗ್ಗೆ ಮಾತಾಡ್ತಿಲ್ಲ. ರ್ಯಾಂಡಮ್ ಅಂದ್ರೆ ನಾನು ಏನ್ ಹೇಳ್ತೀನಿ, ನಾನು ಯಾವ್ದೋ ಒಂದು ವಿಡಿಯೋ ನೋಡ್ದೆ ಗೊತ್ತಾ, ಐ ಸಾ ಅ ವಿಡಿಯೋ, ಐ ವಾಚ್ಡ್ ಅ ವಿಡಿಯೋ. ಇಲ್ಲಿ ನಾನು ರ್ಯಾಂಡಮ್ ವಿಡಿಯೋ ಬಗ್ಗೆ ಮಾತಾಡ್ತಿಲ್ಲ. ನೀವ್ ಯಾವ್ದೋ ನನಗ್ ಕಳ್ಸಿದೀರಾ, ಓಕೆ, ಸೊ ನೀನ್ ಕಳ್ಸಿದಂತಹ ವಿಡಿಯೋನ ನಾನು ನೋಡ್ದೆ. ಐ ವಾಚ್ಡ್ ದ ವಿಡಿಯೋ ಯು ಹ್ಯಾಡ್ ಸೆಂಟ್ ಮೀ. ಸೊ ಫೋರ್ತ್ ಒನಿಗೆ ದ ಬರುತ್ತೆ. ಫಿಫ್ತಿಗೆ ಆನ್ಸರ್ ಮಾಡಿ, ದೇರ್ ಇಸ್ ಡ್ಯಾಶ್ ಆರೆಂಜ್ ಆನ್ ದ ಟೇಬಲ್. ಮಂಜು ಎ ಬರಲ್ಲ. ಲೋಕೇಶ್ ಎ ಬರಲ್ಲ. ಅಂಜು ದ ಬರಲ್ಲ. ನರಸಿಂಹ ದ ಬರಲ್ಲ. ಆನ್ ಬರದು. ಆರೆಂಜ್ ಪ್ರನೌನ್ಸ್ ಮಾಡ್ತೀರಾ ಅಂದ್ರೆ ಆ ಸೌಂಡ್ ಬರ್ತಿದೆ, ಅನ್ನೋದೇನಾಯ್ತು ಓವಲ್, ಆನ್ ಯೂಸ್ ಮಾಡ್ಕೊಳ್ತೀರಾ. ದೇರ್ ಈಸ್ ಆನ್ ಆರೆಂಜ್ ಆನ್ ದ ಟೇಬಲ್. 6ಗೆ ಆನ್ಸರ್ ಮಾಡಿ, ಐ ಸಾ ಡ್ಯಾಶ್ ಎಲಿಫೆಂಟ್. ಪೂಜಾ ರಾಂಗ್. ಎಸ್ ಆನ್ ಯೂಸ್ ಮಾಡ್ಕೊಳ್ಳೋದು. ಲಿಂಗರಾಜ್ ರಾಂಗ್. ಎ ಬರಲ್ಲ. ಆನ್ ಯೂಸ್ ಮಾಡ್ಕೊಳ್ತೀರಾ. ನಾನು ಎಲಿಫೆಂಟ್ ನ ನೋಡ್ದೆ, ಐ ಸಾ ಆನ್ ಎಲಿಫೆಂಟ್. ಓಕೆ, ಸೊ 7th ಒನಿಗೆ ಆನ್ಸರ್ ಮಾಡಿ, ಶಿ ಇಸ್ ಡ್ಯಾಶ್ ನೈಸ್ ಗರ್ಲ್. ಎಸ್ ಎ ಆರ್ಟಿಕಲ್ ಯೂಸ್ ಮಾಡ್ತೀರಾ. ಶಿ ಇಸ್ ಅ ನೈಸ್ ಗರ್ಲ್. ಶಿ ಈಸ್ ಅ ನೈಸ್ ಗರ್ಲ್. ನೈಸ್ ಅನ್ನೋದು ನಮ್ಮ ಅಡ್ಜೆಕ್ಟಿವ್ ಆಗಿದೆ. ಸೊ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತಿದೀವಿ ಅಂದ್ರೆ ಕೆಲವು ಬಾರಿ ಆರ್ಟಿಕಲ್ಸ್ ನ ಯೂಸ್ ಮಾಡ್ಕೋಬೇಕು. ಶಿ ಈಸ್ ಅ ನೈಸ್ ಗರ್ಲ್. ಡು ಯು ವಾಂಟ್ ಟು ಗೋ ಟು ಡ್ಯಾಶ್ ರೆಸ್ಟೋರೆಂಟ್ ವೇರ್ ವಿ ಫಸ್ಟ್ ಮೆಟ್? ಇದಕ್ಕೆ ಹೇಗೆ ಆನ್ಸರ್ ಮಾಡ್ತೀರಾ? Yes, do you want to go to the restaurant where we first met? Yes, so 8th one correct answer in baradu. Do you want to go to the restaurant where we first met? 9th answer madi, he is dash engineer. Yes. Yes, he is an engineer. He is an engineer. 10th answer madi, I will meet dash doctor today. Correct. A or the barutte. Okay. ವಿಜಯ್ ಆನ್ ಬರಲ್ಲ. ಡಾಕ್ಟರಿಗೆ ಆನ್ ಹೇಗ್ ಬರುತ್ತೆ? ದ ಬರುತ್ತೆ ಅಥವಾ ಎ ಬರುತ್ತೆ. ಈಗ ನಾನು ಯಾವ್ದೋ ಒಂದು ಡಾಕ್ಟರಿಗೆ ಭೇಟಿ ಆಗ್ತೀನಿ ಅಂದ್ರೆ, ಓಕೆ ಐ ಜಸ್ಟ್ ಮೀಟ್ ಅ ಡಾಕ್ಟರ್ ಟುಡೇ. ಓಕೆ, ನಾನು ಒಂದು ಡಾಕ್ಟರಿಗೆ ಭೇಟಿ ಆಗ್ತೀನಿ, ಐ ಮೀಟ್ ಅ ಡಾಕ್ಟರ್ ಟುಡೇ. ಅದೇ ನಮ್ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವ್ರದ್ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಆ ಡಾಕ್ಟರಿಗೆ ಹೋಗ್ಬಿಟ್ಟು ಭೇಟಿ ಆಗ್ತೀನಿ, ಐ ವಿಲ್ ಮೀಟ್ ದ ಡಾಕ್ಟರ್ ಟುಡೇ. ಈ ರೀತಿ ಎ ಅಥವಾ ದ ಆರ್ಟಿಕಲ್ ನ ಯೂಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಡೇ 1 ಆರ್ಟಿಕಲ್ ಕ್ಲಾಸ್ ಮುಗ್ದಿದೆ.